ಪ್ರತಿಯೊಬ್ಬ ಆಟೋ ಚಾಲಕ ನಾನೊಬ್ಬ IAS ಆಫೀಸರ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರೂ ಸಹ ಮತದಾರರಲ್ಲಿ ಜಾಗೃತಿ ಮೂಡಿಸೋದ್ರ ಮುಖಾಂತರ ನಮಗೊಂದೊಳ್ಳೆ ರಿಸಲ್ಟ್ ಬಂತು. ಈ ದೃಷ್ಟಿಯಲ್ಲಿ ಇವತ್ತು ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ನಮ್ಮ ತ್ರಿಚಕ್ರ ವಾಹನ ಚಾಲಕರ ಸಂಘದ ಆಶ್ರಯದಲ್ಲಿ ಅಲ್ಲಲ್ಲೂ ನಮ್ಮ ಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರೋದು ಬಹಳ ಸಂತೋಷ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಆಧಾರದ ಸ್ವಾಗತವನ್ನು ಬಯಸಿ ಅವರು 4 ಮಾತುಗಳನ್ನು ಹೇಳಿ ಜಾಗೃತಿ ಮೂಡಿಸಬೇಕು ಅಂತೇಳಿ ಕೋಲಾರ ಜಿಲ್ಲಾ ದ್ವಿಚಕ್ರ ವಾಹನ ಚಾಲಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಆಟೋ ಚಾಲಕರ ಸಂಘವಾಗಿ ಮನವಿ ಮಾಡ್ತಾರೆ. ಸನ್ಮಾನ್ಯರೇ, ಇಲ್ಲಿ ಈ ಒಂದು ದ್ವಿಚಕ್ರ ವಾಹನ ಆಟೋ ಚಾಲಕರ ಸಂಘದ ವತಿಯಿಂದ ಬಂಗಾರಪೇಟೆಯ ವತಿಯಿಂದ ಇವತ್ತು ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಮಾನ್ಯ ತಹಶೀಲ್ದಾರ್ ಆದಂಥ ರಶ್ಮಿಯವರೇ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ 4 ಸ್ವೀಪ್ ಸಮಿತಿ ಅಧ್ಯಕ್ಷರಾದ ನಮ್ಮ ಚೀಫ್ ಆಫೀಸರ್ ಆದಂತಹ ಮೀನಾಕ್ಷರವರೇ ಮತ್ತು ಈ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರು ಸುರೇಶ್ ಕುಮಾರ್ ಅವರೇ, ತುಂಬ ಎನರ್ಜಿ ಇದೆ ಅವರಲ್ಲಿ. ಮತ್ತು ಹೌದು, ಮತ್ತು ಈ ತಾಲೂಕಿನ ಸಂಘದ ಅಧ್ಯಕ್ಷರಾಗಿದ್ದಂಥ ಸುಬ್ರಹ್ಮಣ್ಯ ಅವರವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮೆಲ್ಲ ನಮ್ಮ ಆಟೋ ಚಾಲಕರು, ಈ ರೈಲ್ವೆ ಸ್ಟೇಷನಲ್ಲಿ ಕೆಲಸ ಮಾಡುವ ಸುಮಾರು ಸಾಕಷ್ಟು ಜನ ಕಾರ್ಮಿಕರು, ಮತದಾರರು, ಸಾರ್ವಜನಿಕರು, ಮಾಧ್ಯಮ ಮಿತ್ರರೇ, ನಿಜಕ್ಕೂ ಈ ಒಂದು ಸಂದರ್ಭ ನೋಡಿದಾಗ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಪ್ಪ ಅಂತಂದರೆ ಇವತ್ತು ಎಷ್ಟೋ ಒಂದು ಸಂಘಟನೆಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಥರ ನಗರಗಳಲ್ಲಿ ತನ್ನದೇ ಆದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಈ ಒಂದು ಆಟೋ ಚಾಲಕರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ರೈಲ್ವೆ ಸ್ಟೇಷನ್ ಕೆಲಸ ಮಾಡೋ ಜನ ಆಗಿರ್ಬೋದು, ಸಾಕಷ್ಟು ಸಮಾಜದ ಜನರನ್ನು ಸಂಪರ್ಕಿಸುವ ಕೇಂದ್ರಗಳಿದ್ದಾವೆ. ಯಾರೋ ಎಲ್ಲಿಂದಲೋ ಬರ್ತಾರೆ, ಅದು ಎಲ್ಲಿಗೋ ಓಡ್ತಾರೆ. ಅಂಥ ಸಂದರ್ಭದಲ್ಲಿ ಕೆಲಸ ಮಾಡ್ತಕ್ಕಂಥ ನೀವುಗಳು ಈ ಪ್ರಜಾಪ್ರಭುತ್ವದ ಬಗ್ಗೆ ಇಷ್ಟೊಂದು ವಿಷಯವನ್ನು ತಿಳ್ಕೊಂಡಿರೋದು, ಅರ್ಥೈಸ್ಕೊಂಡಿರೋದು, ನಾವು ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಈ ಒಂದು ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ತುಂಬ ಸಂತೋಷವನ್ನು ಅನಿಸುತ್ತೆ. ಏಕೆಂತಂದರೆ ಮತದಾನ ಹಕ್ಕು ಪ್ರತಿಯೊಬ್ಬ ನಾಗರಿಕನು ಕೊಟ್ಟಿರ್ತಕ್ಕಂಥ ಒಂದು ಅತ್ಯುನ್ನತ ಹಕ್ಕು. ನಮ್ಮ ಸಂವಿಧಾನದಲ್ಲಿ ಒಂದು ಅತ್ಯುನ್ನತ ಹಕ್ಕು ಅನ್ನೋದೇನಪ್ಪ ಅಂದರೆ ಮತದಾನ ಹಕ್ಕು. ಪ್ರತಿಯೊಬ್ಬ ಪ್ರಜೆಯನ್ನು ಗುರುತಿಸ್ತಾರೆ. ಇವತ್ತು ಸ್ಥಾನಮಾನಗಳಿವೆ, ಗೌರವ ಸಿಗ್ತಾ ಇದೆ. ನಾನು ಕೂಡ ಭಾರತದ ಪ್ರಜೆ ಅಂತಂದರೆ ಅವ್ರು ಕೊಟ್ಟಿರೋ ವೋಟ್ ಪವರ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳ ರಚನೆ ಮಾಡೋದು ದೇಶದ ಅಭಿವೃದ್ಧಿಗೂ, ಎಲ್ಲ ರಂಗಗಳ ಅಭಿವೃದ್ಧಿಗೂ ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಸಾಮಾನ್ಯವಾಗಿ ನೋಡಿದಾಗ ಪ್ರತಿ ವರ್ಷಗಳಲ್ಲೂ ಕೂಡ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಗೊತ್ತಿತ್ತು. ಹೌದು, ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಆಗುತ್ತೆ. ಹಂಗೆ ನೋಡೋಕೆ ಹೋದ್ರೆ ಅನಕ್ಷರಸ್ಥರಿರೋದು ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ, ಅಲ್ಲಿ ಕಡಿಮೆ ಆಗಬೇಕಾಗಿತ್ತು. ಆದರೆ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ. ನಗರ ಪ್ರದೇಶಗಳಲ್ಲಿ ವೋಟಿಂಗ್ ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಗರ ಪ್ರದೇಶಗಳಲ್ಲಿ ಹೆಚ್ಚು ಜನರ ಸಂಪರ್ಕ ನೀವುಗಳು ಈ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ಎಲ್ಲ ನಿಮ್ಮ ಪ್ಯಾಸೆಂಜರ್ಸ್, ನಿಮ್ಮ ಜನ, ನಿಮ್ಮ ಸ್ನೇಹಿತರು, ಸಂಗಡಿಗರು, ಸಂಬಂಧಿಕರು, ನಿಮ್ಮ ಪೋಷಕರು ಎಲ್ಲರಿಗೂ ಕೂಡ ಈ ಒಂದು ಮತದಾನ ಜಾಗೃತಿಯನ್ನು ಮೂಡಿಸುವ ಒಂದು ಮಹತ್ತರವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಹಿಂಗೆ ಮುಂದುವರಿಬೇಕು. ಅದರಲ್ಲೂ ಬಂಗಾರಪೇಟೆ 147 ಈ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ಸ್ವೀಪ್ ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ಲರಿಗೂ ಕೂಡ ಗೊತ್ತಿರಬೇಕು, ಸಾರ್ವಜನಿಕರು ಎಲ್ಲರಿಗೂ ಏಪ್ರಿಲ್ 26ನೇ ತಾರೀಕು ಆ ಒಂದು ಮತದಾನದ ಹಬ್ಬ, ಪ್ರಜಾಪ್ರಭುತ್ವ ಹಬ್ಬ ಅಂತ ಭಾಳ ಸೊಗಸಾಗಿ ಹೇಳೋದು ನಮ್ಮ ಅಧ್ಯಕ್ಷರು. ಪ್ರಜಾಪ್ರಭುತ್ವ ಹಬ್ಬ ಏನೆಲ್ಲ ಹಬ್ಬಗಳನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಮೊನ್ನೆ ಅಷ್ಟೇ ಒಂದು ಹಬ್ಬವನ್ನು ಆಚರಿಸಿದ್ದೀವಿ. ಯುಗಾದಿ ಹಬ್ಬ ಆಚರಿಸಿದ್ವಿ, ರಂಜಾನ್ ಹಬ್ಬ ಆಚರಿಸಿದ್ವಿ, ಬಕ್ರೀದ್ ಆಚರಿಸ್ತೀವಿ, ಕ್ರಿಸ್ಮಸ್ ಆಚರಿಸ್ತೀವಿ. ಎಲ್ಲ ಇದು ಕೂಡ ನಮ್ಮ ಸರ್ವಧರ್ಮ ಸಂಬಂಧಿಯ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ಭಾರತವನ್ನು ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಿ. ಹೆಚ್ಚಾಗಿ 100 ಪಟ್ಟು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಈ ಪ್ರಜಾಪ್ರಭುತ್ವ ಹಬ್ಬ, ಈ ಮತದಾನ ಹಬ್ಬವನ್ನು ಆಚರಿಸಬೇಕು. ಏನು ಮುಖಾಂತರ ಆಚರಿಸ್ತೀರಪ್ಪ ಅಂತಂದರೆ
ಅದು ಮತ ಹಾಕುವ ಮುಖಾಂತರ ಪ್ರಜಾಪ್ರಭುತ್ವ ಹಬ್ಬವನ್ನು ಆಚರಿಸ್ತೀವಿ. ನೋಡಿ, ಮೊದಲ ದಿನಗಳಲ್ಲಿ ನಮ್ಮ ಪೋಲಿಂಗ್ ಸ್ಟೇಷನ್ ಮತಗಟ್ಟೆ ಕೇಂದ್ರಗಳು ತುಂಬ ಅಷ್ಟಾಗಿ ಸರಿ ಇರಲಿಲ್ಲ. ಸಾಕಷ್ಟು ಸುಧಾರಣೆಗಳಾಗಿದ್ದಾವೆ. ಇವಾಗ ಮತಗಟ್ಟೆ ಕೇಂದ್ರಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಶೌಚಾಲಯ ವ್ಯವಸ್ಥೆ ಮಾಡಿದ್ದೀವಿ, ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಿದ್ದೀರಿ. ಅಲ್ಲಿ ಇವತ್ತು ಎಲ್ಲ ನಮ್ಮ ಬೆಳಿಗ್ಗೆ ಅಷ್ಟು ಕಾರ್ಯಕ್ರಮಕ್ಕೆ ಹೋಗಿ ಬಂದೆ. ಸ್ವಚ್ಛ ಶನಿವಾರ ಮಾಡುವ ಮುಖಾಂತರ ಆ ಸುತ್ತಮುತ್ತ ಪ್ರಾಂಗಣದಲ್ಲಿ ಎಲ್ಲನೂ ಕೂಡ ಸ್ವಚ್ಛತೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಮತದಾರರು ಬರುವ ಪ್ರದೇಶ ಪರಿಸರ ಸುಂದರವಾಗಿರಬೇಕನ್ನ ಉದ್ದೇಶವನ್ನು ಇಟ್ಕೊಂಡು ಇಷ್ಟೆಲ್ಲ ಸುಸಜ್ಜಿತವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಮತವನ್ನು ಚಲಾಯಿಸಬೇಕು, ಎಲ್ಲರೂ ಭಾಗವಹಿಸಬೇಕು ಅಂತ ನಮ್ಮ ಕಡೆಯಿಂದ ಕೂಡ ಒಂದು ಮಹತ್ತರವಾದ ಸಂದೇಶ ಎಲ್ಲರಿಗೂ ರವಾನೆ ಆಗಲಿ. ಈ ಬಾರಿ ಬಂಗಾರಪೇಟೆ ನಗರದಲ್ಲಿ ಮತ್ತು ಎಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಲಿ, ಶೇಕಡಾವಾರು ಮತದಾನ ಆಗಲಿ ಅಂತೆಲ್ಲ ಕೋರ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಎಲ್ಲರಿಗೂ ಕೂಡ ನಾನು ಮಾತಾಡ್ತಾ ಇದ್ದೀನಿ. ನಾವು ಪಾಲ್ಗೊಳ್ತಾ ಇರೋದು ಆಪೋಸಿಟ್ ಏನಾಗಿದೆಯಲ್ಲ, ಇದು ತುಂಬ ಖುಷಿ ಆಗುತ್ತೆ. ಗೊತ್ತಿದೆ ಅಲ್ವಾ ಯಾವತ್ತಿನ ದಿನ ವೋಟ್ ಮಾಡಿಸ್ಬೇಕು? 26. ಸೊ 26ನೇ ತಾರೀಕು ನಮ್ಮಲ್ಲಿ ನಮ್ಮ ಕಡೆಯಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಬಂಗಾರಪೇಟೆಯಲ್ಲಿ ಬರುವಂತಹ ಎಲ್ಲ ಮತದಾರರಿಗೆ ಏನೇನು ಫೆಸಿಲಿಟೀಸನ್ನು ಕೊಡಬೇಕು, ಮತದಾನ ಕೇಂದ್ರದಲ್ಲಿ ಏನೇನು ಇರಬೇಕು, ಪ್ರತಿಯೊಂದು ಫೆಸಿಲಿಟೀಸನ್ನು ಮಾಡ್ಕೋತೀವಿ. ಆದರೆ ಏನಕ್ಕೆ ಮಾಡ್ಕೋತೀವಿ ಅಂತಂದರೆ 26ನೇ ತಾರೀಕು ಎಲ್ಲರೂ ಬರಲಿ, ಅವ್ರು ಆರಾಮಾಗಿ ಬಂದು ವೋಟ್ ಹಾಕಲಿ ಅಂತ ಹೇಳಿ. ಆದರೆ MP ಎಲೆಕ್ಷನ್ ಬರುವಂಥ ಇದಕ್ಕೆ ನೋಡಿ, ಈಗ ನಿನ್ನೆ ನೋಡ್ತಾ ಇದ್ದೆ, ಮಹಾರಾಷ್ಟ್ರದಲ್ಲಿ ಯಾವಾಗ ವೋಟ್ ಆಗಿದೆಯೋ ಬರೀ ಎಷ್ಟು ಪರ್ಸೆಂಟೇಜ್ ಆಗಿದೆ? 60-62 ಅಲ್ವಾ? ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ಇಷ್ಟೆಲ್ಲ ರಿಸೋರ್ಸಸ್ ಹಾಕ್ತೀವಿ, ದಿನ ರಾತ್ರಿ ಅಂತ ಹೇಳಿ ಕೆಲಸ ಮಾಡ್ತೀವಿ, ಒಂದು ಎಲೆಕ್ಷನ್ ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ. ಇದಕ್ಕೆ ತಾವೆಲ್ಲರೂ ಆ್ಯಕ್ಟಿವ್ ಆಗಿ ಪಾಲ್ಗೊಂಡು, ಅದು ನೀವೇನು ಇನಿಷಿಯೇಟಿವ್ ತೊಗೊಂಡಿದ್ದೀರಾ ಇವತ್ತು, ನೀವಷ್ಟೇ ಅಲ್ಲದೆ ನಿಮ್ಮ ಜೊತೆಯಲ್ಲಿ ಬರುವಂತಹ ಪ್ಯಾಸೆಂಜರ್ಸ್ಗೆ ಕೂಡ ಒಂದು ಅರಿವನ್ನು ಮೂಡಿಸೋದಕ್ಕೆ ಇದು ಬಹಳಷ್ಟು ಉತ್ತಮವಾದಂಥ ಕೆಲಸ ಆಗಿದೆ. ಇದು ಬೇರೆ ಎಲ್ಲ ತಾಲೂಕುಗಳಲ್ಲಿ ಕೂಡ ಆಗಬೇಕು. ಏಕೆಂತಂದರೆ ಜನರಿಂದ ಜನರಿಗೆ ಹೋದಾಗ್ಲೇ ಆ ಒಂದು ಸಂದೇಶ ಗಟ್ಟಿಯಾಗಿ ತಲುಪೋದು. ನಾವು ಸರ್ಕಾರದಿಂದ ಅಧಿಕಾರಿಗಳಾಗಿ ನಾವು ಏನೇ ಹೇಳಿದ್ರು ಒಂದು ಜನರಿಂದ ಇನ್ನೊಂದು ಜನರಿಗೆ, ಅಕ್ಕಪಕ್ಕದ ಮನೆಯವ್ರು ಮಾತಾಡ್ಕೊಂಡಾಗ ಇವ್ರು ಮಾಡ್ತಿದ್ರೆ ನಾವು ಮಾಡಬೇಕು ಅನ್ನುವಂಥದ್ದು ಬರೋದು. ಇವತ್ತೆಲ್ಲ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ, ಫೋಟೋ ಹಾಕ್ತಾರೆ, ಬೆಳಗ್ಗೆ ನಾನು ಹಿಂಗಾಗಿ ನಾನು ವೋಟ್ ಹಾಕಿದ್ದೀನಿ ಅಂತ ಹೇಳಿ. ಅದಕ್ಕಾದರೂ ಬರ್ತಾರೆ ತುಂಬ ಜನ ಅಲ್ವಾ? ಸೊ ನಿಮ್ಮಿಂದ ಜನರಿಗೆ ಹೋದಾಗ ಮತ್ತಷ್ಟು ಮುಟ್ಟುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಬಂದು ವೋಟ್ ಹಾಕಲಿ. ನೀವುಗಳು ಹಾಕಬೇಕು. 26ನೇ ತಾರೀಕು ಮರೀದೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ನಿಮ್ಮ ವೋಟಿಗೆ ಅವತ್ತಿನ ದಿನ ಅಷ್ಟೇ ಅಲ್ಲ, ನೆಕ್ಸ್ಟ್ 5 ವರ್ಷಕ್ಕೆ ನೀವೇನು ಆಯ್ಕೆ ಮಾಡ್ತಿದ್ದೀರಿ ಅಷ್ಟು ಟೈಮಿಗೆ ಅದು ಪವರ್ ಇರುತ್ತೆ ಅಲ್ವಾ? ಬಿಡು, ನಾನು ಒಬ್ಬ ಹಾಕದೆ ಹೋದ್ರೆ ಏನಾಗುತ್ತೆ, ದೇಶ ಉದ್ಧಾರ ಆಗುತ್ತಾ, ದೇಶ ಬಿತ್ತೋಗುತ್ತಾ, ಈ ರೀತಿಯಾದಂಥ ಆಲೋಚನೆಗಳು ಕೆಲವೊಬ್ಬರಲ್ಲಿ ಇರುತ್ತೆ. ಅದು ಬೇಡ. ನೀವಷ್ಟೇ ಅಲ್ಲದೆ ನಿಮ್ಮ ಮನೆಯವರನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ಟು 18 ವರ್ಷ ಮೇಲ್ಪಟ್ಟಿರೋ ಎಲ್ಲರೂ ಕೂಡ ವೋಟ್ ಮಾಡಿಸ್ತೀರಲ್ವಾ? ರೈಟ್, ಥ್ಯಾಂಕ್ ಯು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಸ್ವೀಕರಿಸುತ್ತೇವೆ. ಸಹಿ ಅಷ್ಟೇ ಸರ್, ಬರೀ ಸಹಿ ಇಲ್ಲ. ಮಾಡೋದು ದೊಡ್ಡದಾಗೆ ಮಾಡಬೇಕು ಅಂತ CO ಮೇಡಮ್ ಚಿಕ್ಕದಾಗಿ ಮಾಡಿಬಿಟ್ಟಿದ್ರು, ದೊಡ್ಡದಾಗಿ ಮಾಡಿದ್ರು. 20 பாப்பா நானே கோல்வா கையெழுத்து வாங்க
ವೈಟ್ ಬಟ್ಟೆ ಹಾಕ್ಬಿಟ್ಟಿದ್ರೆ ಸಾಕು. ಅದ್ರ ಮೇಲೆ ಆಮೇಲೆ ಮಡ್ಚಿ ಕೊಟ್ಬಿಟ್ಟಿದ್ರೆ ನಮಗೆ ಅದನ್ನ ಮಡ್ಚಿ ಕೊಟ್ಬಿಟ್ಟಿದ್ರೆ ನಮಗೆ ಅಷ್ಟೇ ಮುಗಿದೋದು ಎಲ್ಲರದ್ದು ಸಹಿ ಆದ್ಮೇಲೆ. ಅಷ್ಟೇ